ವಿಜಯಪುರ ಜಿಲ್ಲೆಯ ಬಸವನ ಬಾಗೇವಾಡಿ ಪಟ್ಟಣದಲ್ಲಿ ಲೋಕೋಪಯೋಗಿ ಇಲಾಖೆಯ ಕಾರ್ಯನಿರ್ವಾಹಕ ಅಭಿಯಂತರ ಕಚೇರಿ ನೂತನ ಕಟ್ಟಡದ ಉದ್ಘಾಟನೆ ಹಾಗೂ ಎಇಇ ಜೆವಿ ಕಿರಸೂರ ಅವರ ನಿವೃತ್ತಿ ಗೌರವ ಸನ್ಮಾನ ಸಮಾರಂಭವನ್ನು ಸಚಿವ ಶಿವಾನಂದ ಪಾಟೀಲ ಉದ್ಘಾಟಿಸಿದರು. ದೇಶಕ್ಕೆ ಇಂಜಿನಿಯರ್ಗಳ ಕೊಡುಗೆ ಅಪಾರ ಎಂದು ಸಕ್ಕರೆ, ಜವಳೆ ಮತ್ತು ಕೃಷಿ ಮಾರುಕಟ್ಟೆ ಸಚಿವ ಶಿವಾನಂದ ಪಾಟೀಲ ಹೇಳಿದರು. ಸರ್ ಎಂ ವಿಶ್ವೇಶ್ವರಯ್ಯನವರು ಹಾಗೂ ಬಾಳೆಕುಂದ್ರಿಯವರು ಹಲವಾರು ಕಟ್ಟಡಗಳನ್ನ ಹಾಗೂ ಸೇತುವೆಗಳನ್ನ ನಿರ್ಮಾಣ ಮಾಡಿರುವ ಕಾರ್ಯಗಳು ಇಂದಿನ ಇಂಜಿನಿಯರ್ಗಳಿಗೆ ಮಾದರಿಯಾಗಿವೆ. ಅಂತಹ ಆದರ್ಶವಾಗಿರುವ ಸರ್ ಎಂ ವಿಶ್ವೇಶ್ವರಯ್ಯ ಹಾಗೂ ಬಾಳೆಕುಂದ್ರಿಯವರಂತೆ ಮಾದರಿ ಇಂಜಿನಿಯರ್ಗಳಾಗುವಂತೆ ಹೇಳಿದರು. ದೇವರ ಹಿಪ್ಪರಗಿ ಕ್ಷೇತ್ರದ ಶಾಸಕ ರಾಜುಗೌಡ ಪಾಟೀಲ ಮಾತನಾಡಿ, ಒಳ್ಳೆಯ ಕೆಲಸ ನಿರ್ವಹಿಸುವ ಅಧಿಕಾರಿಗಳನ್ನು ಪ್ರತಿಯೊಬ್ಬರು ನೆನೆಯುತ್ತಾರೆ. ಅಂತಹ ಕೆಲಸವನ್ನು ಜೆವಿ ಕಿರಸೂರ ಅವರು ಮಾಡಿದ್ದರಿಂದಲೇ ಇಂದು ಎಲ್ಲರೂ ಸೇರಿ ಆತ್ಮೀಯವಾಗಿ ಸನ್ಮಾನಿಸುತ್ತಿರುವುದು ಸಾಕ್ಷಿಯಾಗಿದೆ ಎಂದರು. ಕಾರ್ಯಕ್ರಮದಲ್ಲಿ ಆಲಮಟ್ಟಿಯ ಅಧೀಕ್ಷಕ ಅಭಿಯಂತರ ವಿಆರ್ ಹಿರೇಗೌಡರ್, ನಿವೃತ್ತ ಅಧೀಕ್ಷಕ ಅಭಿಯಂತರ ಎಸ್ಬಿ ಪಾಟೀಲ, ತಾಂತ್ರಿಕ ಸಹಾಯಕ ಅಭಿಯಂತರ ಬಿಬಿ ಜಂಗಮಶೆಟ್ಟಿ, ಮಂಗಳ ಕಿರಸೂರ ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು. ಸಹಾಯಕ ಅಭಿಯಂತರರಾದ ಡಿಬಿ ಕಲಬುರ್ಗಿ, ಸೋಮನಾಥ್ ಕೊಳಗೇರಿ ನಿರೂಪಿಸಿದರು. ಮೆಹಬೂಬ್ ಗುಂತಕಲ್, ಜೆಕೆ ನ್ಯೂಸ್ ಕನ್ನಡ, ಬಸವನ ಬಾಗೇವಾಡಿ. ಸರ್ಕಾರಿ ಅಧಿಕಾರಿಗಳಾಗಿ ಸಮಾಜದ ಎಲ್ಲ ಮುಖದ ಜನರನ್ನ ಗಳಿಸ್ಬೇಕಾದ್ರೆ ಬಹಳ ಕಷ್ಟ. ಆದರೂ ಕೂಡ ಅಂಥದನ್ನು ಈಸಿ ಈ ಕೆಲಸ ಮಾಡಿದ್ದಾರೆ. 40 ವರ್ಷ ಈ ಬದುಕನ್ನು ಕಟ್ಕೊಂಡು ಬಹಳ ದೂರ ಪ್ರಯಾಣವನ್ನು ಮಾಡಿದ್ದಾರೆ. ನಾನು ಇಷ್ಟೇ ಆಸೆ ಪಡ್ತೀನಿ, ಈಗೇನು ಅವರು ವೃತ್ತಿಯಿಂದ ನಿವೃತ್ತಿ ಆಗ್ತಾರೆ, ಸಮಾಜದ ಸೇವೆಯಿಂದ ಎಂದೂ ನಿವೃತ್ತಿ ಆಗಬಾರ್ದು ಕಿರಸೂರು ಅಂತೇಳಿ ನಾನು ಭಾವಿಸ್ತೀನಿ. ಇಷ್ಟೇ ಅನಿಸಿತ್ತು. ಎಲ್ಲೋ ಏನೋ ಒಂಥರ ನನ್ನ ಜೀವನ ಹುಟ್ಟಿದ ಮೇಲೆ, ನನ್ನ ಸರ್ಕಾರಿ ಸೇವೆ ಸೇರಿದ ಮೇಲೆ ನನ್ನ ನಿವೃತ್ತಿ ಈ ದಿನ ಅಂತ ಹೇಳೋದು ನನಗೆ ಎಲ್ಲರಿಗೂ ಗೊತ್ತಾಗ್ಬಿಟ್ಟಿರ್ತದೆ ಸರ್ಕಾರಿ ಜೀವನದಾಗ. ಬಟ್ ನಾನು ಸೇರಿ ಮಾಡಿದ ಮೇಲೆ ನಾನು 1986 ನೀರಾವರಿ ಇಲಾಖೆಗೆ ಇನ್ವೆಸ್ಟಿಗೇಷನ್ ಸಬ್ ಡಿವಿಷನ್ಕಂತ ಹೋದೆ. ಇನ್ವೆಸ್ಟಿಗೇಷನ್ ಸಬ್ ಡಿವಿಷನ್ಗಿಂತ ಮೊದಲಕ್ಕೆ ಡೈಲಿ ವೇಜಸ್ ಇದ್ದೆ. ಅಲ್ಲಿ ಒಂದು ಮಾತು ಹೇಳಬೇಕು, ಸಾಹೇಬ್ರಿಗೂ ಗೊತ್ತದ. ಎನ್ ಬಿ ಪಾಟೀಲ್ ಅಂತ ಇದ್ರು ಸರ್ ಸಾಹೇಬರು, ಮೊನ್ನೆ ತೀರ್ಕೊಂಡ್ರು ಒಂದು 6 ತಿಂಗಳಿಂದ. ಅವ್ರು ನನ್ನ ಗುರುಗಳು. ನಾನು ನಮ್ಮ ಪತ್ತಾರ ಎಲ್ಲರೂ ಕೂಡಿಸಿ ಡೈಲಿ ವೇಜಸ್ ಸೇರಿದ್ವಿ. ನಾವು ಒಂದು ಏನೇ ಒಂದು ಅಂದಾಜು ಪತ್ರಿಕೆ ಅಥವಾ ಒಂದು ಏನೇ ಮಾಡಿದರೂ ಅದನ್ನೊಂದು ಪ್ರತಿಯೊಂದು ಐಟಮ್ ಇವನ್ನ ಪರೀಕ್ಷಿಸಿ ನಾವೆಲ್ಲೇ ತಪ್ಪು ಮಾಡ್ತಿದ್ವಿ ಅಂದ್ರೆ ಇದು ಹಿಂಗೆ ಅಂತ ಹೇಳ್ತಿದ್ರು. ಅದೇ ರೀತಿಯಲ್ಲಿ ನನ್ನ ಸೈಟ್ ಗೀಟಿಗೆ ಕರ್ಕೊಂಡು ಹೋಗಿ ಅದ್ರ ಬಗ್ಗೆ ಕೊಟ್ಟರು. ಅವ್ರನ್ನ ನನ್ನ ಹೆಮ್ಮೆ ಅನ್ನಿಸ್ಲಿಕ್ಕೆ ನನ್ನ ಮುಂದಿನ ಸರ್ಕಾರಿ ವೃತ್ತಿ ಜೀವನದಾಗ, ಇಂಜಿನಿಯರಿಂಗ್ ಜೀವನದಾಗ ಅವ್ರದ ಮೊದಲೇ ಗುರು ನನ್ನ ವೃತ್ತಿ ಜೀವನಕ್ಕೆ ಯಶಸ್ಸಿಗೆ. ಕೋಟ್ ಪ್ಯಾಂಟ್, ಶೇರ್ವಾನಿ, ಸೂಟಿಂಗ್, ಶಾರ್ಟಿಂಗ್, ಸ್ಯಾರಿ, ಡ್ರೆಸ್ ಮೆಟೀರಿಯಲ್ ಹಾಗೂ ಮದುವೆ ಸಮಾರಂಭಗಳ ಎಲ್ಲಾ ತರಹದ ಬಟ್ಟೆಗಳು ಹೋಲ್ಸೇಲ್ ದರದಲ್ಲಿ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಆರ್ಕೆ ಫ್ಯಾಷನ್ ಕಲೆಕ್ಷನ್, ಬಸ್ ನಿಲ್ದಾಣ ಎದುರುಗಡೆ, ಹುಮ್ನಾಬಾದ್. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8660601957. ಗ್ರಾಹಕರ ಸ್ಯಾಟಿಸ್ಫ್ಯಾಕ್ಷನ್ ನಲ್ಲಿ ನಂಬರ್ 1 ತೃಪ್ತಿ ದರದಾಯಕ ಶೋರೂಮ್ ನಿಮ್ಮ ಎಸ್ಪಿ ಟಿವಿಎಸ್ ಶೋರೂಮ್ ನಿಮಗಾಗಿ ತಂದಿದೆ ಹೊಸ ಮಾಡೆಲ್ಗಳ ಹೊಸ ಬೈಕ್ಗಳು. ರೈತರಿಗಾಗಿ ಅನುಕೂಲವಾಗಿರುವ ಸೂಪರ್ ಎಕ್ಸೆಲ್ ಕೂಡ ಲಭ್ಯ. ಹಾಗಿದ್ರೆ ಹಿಂದೆ ಭೇಟಿ ನೀಡಿ ಎಸ್ಪಿ ಟಿವಿಎಸ್ ಶೋರೂಮ್ ಮಾಲೀಕರು ಲೋಕೇಶ್ ಆರ್ಜಿ. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ 8494951009. ನಾಗಲಕ್ಷ್ಮಿ ದಾಬಾ ಹತ್ತಿರ, ಗುಲ್ಬರ್ಗಾ ರೋಡ್, ಹುಮರಾಬಾದ್.